No. In Kannada or English? Vessel viper, cobra, rat snake. Rat snake. Rat snake. Saw-scaled viper. Common trinkets. Okay. Six-headed snakes. Common crate. Wolf snake also. Wolf snake also. Okay. Fine. So, why do we need snakes? Even it has venom. Why do we need snakes? What is the contribution of snakes to the world? Why do we need? To fertile land. Keeps Rats. Damages crops. farmers again produce That's Yeah. the You heard about the ecosystem? Sir has explained yesterday. So it is a cycle where snakes also exist there. Okay, the snake eats rats. Okay, then the ecosystem continues. The food chain, snakes also includes. Okay, snakes are very important. My question is, venom ಇರುತ್ತೆ ಅಂದ್ರೆ ವಿಷ ಇರುತ್ತೆ. ಈಗ ಒಂದು ಹಾವು ಅದಕ್ಕೆ ನಾನು ತುಂಬಾ ಕಡೆ ರೆಸ್ಕ್ಯೂ ಮಾಡಕ್ ಹೋದಾಗ, ರೆಸಲ್ ವೈಪರ್ ರೆಸ್ಕ್ಯೂ ಮಾಡಿದಾಗ, ಕೋಬ್ರಾ ರೆಸ್ಕ್ಯೂ ಮಾಡಿದಾಗ ನನಗೆ ಏನು ಹೇಳ್ತಾರೆ ಗೊತ್ತಾ? ಮೇಡಮ್ ಏನು ಮಾಡ್ತೀರಾ ಅದನ್ನ? ವಿ ರಿಲೋಕೇಟೆಡ್. ನಾವು ಬೇರೆ ಕಾಡಿಗೆ ತೊಗೊಂಡೋಗಿ ಬಿಡ್ತೀವಿ. ಯಾಕೆ ಬಿಡ್ತೀರಾ? ಸಾಯಿಸ್ಬಿಟ್ಟು ಬಿಡಿಯಲ್ಲ, ಸಾಯಿಸ್ಬಿಡಿ, ವೆನಮ್ ಇದೆ. ಇಲ್ಲ ವಿಷ ತೆಗೆದ್ಬಿಟ್ಟು ಬಿಡಿಯಲ್ಲ. ಸೊ ದೇ ಆಸ್ಕ್ ಡಮ್ ಕ್ವಶನ್ಸ್ ಅಂಡ್ ದೇ ಗಿವ್ ಡಮ್ ಸೊಲ್ಯೂಷನ್ಸ್. ಫಾರ್ ಅಸ್ ಇಟ್ ಈಸ್ ಡಮ್, ಬಟ್ ಫ್ರಮ್ ದೇರ್ ಪಾಯಿಂಟ್ ಆಫ್ ವ್ಯೂ ಹೌದಲ್ವಾ, ಅನ್ಸುತ್ತೆ ಅಲ್ವಾ? ದೆನ್ ವೈ ಡು ವಿ ನೀಡ್ ಸ್ನೇಕ್ಸ್? ವಿಷ ಆದ್ಮೇಲೆ ಯಾಕೆ ಬಿಟ್ಕೋಬೇಕು ಅದನ್ನ? For the same reason again. ಯಾ, ಓಕೆ, ಫುಡ್ ಚೈನ್. ಓಕೆ, ಅದು ಅವ್ರಿಗೆ ನಾವು ಎಕ್ಸ್ಪ್ಲೇನ್ ಮಾಡಕ್ ಬರಲ್ಲ. ಸೊ ಒಬ್ಬ ಡಮ್ ಪರ್ಸನ್ಗೆ ನಾವು ವಿಷ ಇರೋ ಹಾವು ಯೂಸಸ್ ನಾವು ಹೆಂಗ್ ಎಕ್ಸ್ಪ್ಲೇನ್ ಮಾಡಬೇಕು? ಸೊ ವಿಷ ಇರೋ ಹಾವುಗಳು, ಯಾವುದೇ ಹಾವುಗಳು ತಗೊಳ್ಳಿ, ಸೊ ವಿಚ್ ಇಸ್ ಹ್ಯಾವಿಂಗ್ ಅ ವೆನಮ್. So it doesn't only eats the rats, rodents, etc. From that we use anti-venom. From that we produce anti-venom, which is a lot of uses for cancer treatment use ಮಾಡ್ತಾ ಇದೀವಿ. Anti-venom ನ, ಆ venom ನ, ಮತ್ತೆ strokes, ಮತ್ತೆ spinal injuries ಗೆ ಯೂಸ್ ಮಾಡ್ತಿದೀವಿ. Anesthesia ಯೂಸ್ ಮಾಡ್ತಾ ಇದೀವಿ. And for that venom only we are producing anti-venom. ಈಗ ಒಬ್ಬನಿಗೆ ಹಾವು ಕಚ್ತು ಅಂದ್ರೆ ಇನ್ನೊಂದು ಹಾವೇ ಬೇಕು ಅವನಿಗೆ ಉಳ್ಸಕ್ಕೆ, ಯಾಕಂದ್ರೆ ಆ ಒಂದು ಹಾವಿನ ವೆನಮೇ ಬೇಕು ಅವನಿಗೆ ಉಳ್ಸಕ್ಕೆ. ಸೊ ವಿ ಆರ್ ಪ್ರೊಡ್ಯೂಸಿಂಗ್ ಆಂಟಿ ವೆನಮ್. ಸೊ ದೇರ್ ಇಸ್ ಲಾಟ್ ಆಫ್ ಮೆಡಿಕಲ್ ಆಸ್ಪೆಕ್ಟ್ಸ್ ಫಾರ್ ಸೇವಿಂಗ್ ದ ಸ್ನೇಕ್ಸ್. ಓಕೆ, ಸೊ ಇವಾಗ ಕಾಮನ್ ಐಡೆಂಟಿಫಿಕೇಶನ್ಸ್. ಈಗ ಕಾಮನ್ ಐಡೆಂಟಿಫಿಕೇಶನ್, ಎಲ್ಲ ಹಾವಲ್ಲೂ ವಿಷ ಇರುತ್ತಾ? ಎಲ್ಲ ಹಾವಲ್ಲೂ ವಿಷ ಇರುತ್ತಾ? ಓಕೆ, ಓನ್ಲಿ ಫ್ಯೂ. ಸೊ ಎಲ್ಲ ಹಾವುಗಳಲ್ಲೂ ವಿಷ ಇರುತ್ತೆ, ಆದ್ರೆ the harm which is going to be done on a human being, very few some particularities ಇದೆ. ಅನಿಮಲ್ಸ್ ಗೆ ಹಾರ್ಮ್ ಮಾಡೋಂಥದ್ದು, ಹ್ಯೂಮನ್ಸ್ ಗೆ ಹಾರ್ಮ್ ಮಾಡೋಂಥದ್ದು. ಓಕೆ, ವೆರಿ ಗುಡ್ ಆನ್ಸರ್. ಸೊ ಇವಾಗ ಮೈ ಕ್ವಶನ್ ಈಸ್, ಹೌ ಡು ಯು ಐಡೆಂಟಿಫೈ ಎ ಸ್ನೇಕ್? ಈಗ ಯಾವ ಒಂದು ಹಾವು ಬಂತಪ್ಪ, ಹೆಂಗ್ ಐಡೆಂಟಿಫೈ ಮಾಡಬೇಕು? ಅದದ್ದು ಮೇಲೆ ಸ್ಕೇಲ್ಸ್. ಓಕೆ, ಸ್ಕೇಲ್ಸ್ ಕಾಣಲ್ಲ ಸರ್, ಕಾಣಲ್ಲ, ಜಸ್ಟ್ ಹೆಡ್ ಮಾತ್ರ ಅಲ್ಲಿ ಇರುತ್ತೆ. ಹಿಂಗ್ ಐಡೆಂಟಿಫೈ ಮಾಡಬೇಕು? ಸೊ ಫಸ್ಟ್ ಒನ್ ಬೈ ಒನ್ ಫಸ್ಟ್ ಅದು ಸೈಜಸ್ ಮೇಲೆ ಡಿಪೆಂಡ್ ಆಗುತ್ತೆ. ತುಂಬಾ ಬಿಗ್ ಸ್ನೇಕ್ ಇತ್ತಪ್ಪ ಅಂದ್ರೆ ಯಾವ ಸ್ನೇಕ್ಸ್ ಬರುತ್ತೆ ನಿಮ್ಮ ಮೈಂಡಿಗೆ? ಪೈಥಾನ್ ಬರುತ್ತೆ, ರಸಲ್ ವೈಪರ್ ಬರುತ್ತೆ, ಕಿಂಗ್ ಕೋಬ್ರಾ ಬರುತ್ತೆ. ರ್ಯಾಟ್ ಸ್ನೇಕ್ ಇಸ್ ಆಲ್ಸೋ ಬಿಗ್ ಅಂಡ್ ವೆನಮಸ್. ನಾನ್ ವೆನಮಸ್. ಸೊ ಈ ತರ ತುಂಬಾನೇ ಕನ್ಫ್ಯೂಸಿಂಗ್ ಸ್ನೇಕ್ಸ್ ಇದಾವೆ. ಸಿ ಇಟ್ಸ್ ರೆಸೆಂಬಲ್ಸ್, ಒಂದು ವೆನಮಸ್ ಸ್ನೇಕ್ಸ್ ಇರುತ್ತೆ, ಇನ್ನೊಂದು ನಾನ್ ವೆನಮಸ್ ಸ್ನೇಕ್ ಇರುತ್ತೆ. ಎರಡನ್ನೂ ಜೊತೆಲಿಟ್ಟಾಗ ಯಪ್ಪ ಯಾವ್ದಪ್ಪ ಈ ಸ್ನೇಕ್ ಅಂತ ಅನ್ಸುತ್ತೆ. ಸೊ ಈಗ ಜಸ್ಟ್ ಒಂದು ಕಾಮನ್ ನಮ್ಮ ಕರ್ನಾಟಕದಲ್ಲಿ ಅಂದ್ರೆ ಲೈಕ್ ಇಂಡಿಯಾದಲ್ಲಿ ಯಾವ್ಯಾವ ತರ ಸ್ನೇಕ್ಸ್ ಬರುತ್ತೆ, ಕಾಮನ್ ಐಡೆಂಟಿಫಿಕೇಶನ್ ನೋಡ್ತಾ ಹೋಗೋಣ. ಓಕೆನಾ? ಸೊ ಫಸ್ಟ್ ಇಂಡಿಯನ್ ಸ್ಪೆಕ್ಟಕಲ್ಡ್ ಕೋಬ್ರಾ. ಓಕೆ, ಇದನ್ನ ಕನ್ನಡದಲ್ಲಿ ಏನಂತ ಕರೀತಾರೆ? ನಾಗರ ಹಾವು ಅಂತ ಕರೀತಾರೆ. ಅಂಡ್ ದಿಸ್ ಇಸ್ ದ ಹೈಲಿ ವೆನಮಸ್ ಸ್ನೇಕ್ಸ್ ವಿಚ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ ಬಿಗ್ ಫೋರ್ ಇನ್ ಇಂಡಿಯಾ.
ಬಿಗ್ 4 ಸ್ನೇಕ್ಸ್ ಅಂತ ಇದಾವೆ. ಸೊ ಏನಕ್ಕೆ ಬಿಗ್ 4 ಅಂತ ಕರೀತಾರೆ ಅಂದ್ರೆ ಇದು ಫಸ್ಟ್ ಸ್ನೇಕು. ಓಕೆ, ಸೊ ಈ ಸ್ನೇಕ್ಸ್ ಗಳಿಂದ ಅಂದ್ರೆ ಬಿಗ್ 4 ಕ್ಯಾಟಗರಿಯಲ್ಲಿ ಬರುವಂತಹ ಸ್ನೇಕ್ಸ್ ಗಳಿಂದ ನಮ್ಮ ಇಂಡಿಯಾದಲ್ಲಿ ಜಾಸ್ತಿ ಸಾವು ಆಗ್ತಾ ಇದೆ. ಸೊ ಎವ್ರಿ ಇಯರ್ ಆಕ್ಚುಲಿ ಪಾಸ್ಟ್ 2 ಇಯರ್ಸ್ ಪಾಸ್ಟ್ 3 ಇಯರ್ಸ್ ಡಾಟಾ ಐಡೆಂಟಿಫಿಕೇಶನ್ ನೋಡಿದ್ರೆ 80,000 ಪೀಪಲ್ಸ್ ವರ್ ಡೈಯಿಂಗ್. ಬಟ್ ಇದು ಸ್ವಲ್ಪ ಇವಾಗ ರೆಡ್ಯೂಸ್ ಆಗಿದೆ. ಅಬೌಟ್ 60 to 70%, 70,000 ಪೀಪಲ್ ಆರ್ ಡೈಯಿಂಗ್ ನೌ ಡೇಸ್. ಓಕೆ, ಒಂದು 10,000 ರೆಡ್ಯೂಸ್ ಆಗಿದೆ. ಸೊ ಅದು ಒಂದು ಡೈಯಿಂಗ್ ಪರ್ಪಸ್ಗೆ ಒಂದು ಏನದು ರೆಸ್ಪಾನ್ಸಿಬಲ್ ಆಗುವಂತಹ ಸ್ನೇಕು ಇಂಡಿಯನ್ ಸ್ಪೆಕ್ಟಕಲ್ ಕೋಬ್ರಾ. ಸೊ ಹೌ ಯು ಐಡೆಂಟಿಫೈ ಇಂಡಿಯನ್ ಸ್ಪೆಕ್ಟಕಲ್ ಕೋಬ್ರಾ? ನಾವು ಹೆಂಗೆ ಐಡೆಂಟಿಫೈ ಮಾಡ್ತೀರಾ? ಓಕೆ, ದ ಹುಡ್. ಎಲ್ಲ ನಾಗರಹಾವುಗಳು ಹೆಡೆ ಎತ್ತಲ್ಲ ಆಕ್ಚುಲಿ. ಇಟ್ ಡಿಪೆಂಡ್ಸ್ ಆನ್ ಹೌ ವಿ ರಿಯಾಕ್ಟ್. ಓಕೆ, ನಾವು ಬೇಕಂತ ಕುತ್ಕೊಂಡು ಸ್ನೇಕ್ ಚಾರ್ಮರ್ಸ್ ತರ ಪುಂಗಿ ಊದಿದ್ರೆ ಮೂವ್ಮೆಂಟ್ ಮಾಡಿದ್ರೆ ಹೆಡೆ ಎತ್ತುತ್ತೆ. ಬಟ್ ವಿ ಗೋ ರೆಸ್ಕ್ಯೂ, ವಿಲ್ ಪುಟ್ ಇಟ್ ಟು ಅ ಬ್ಯಾಗ್ ಅಂಡ್ ವಿ ಕಮ್. ಸೊ ಎಲ್ಲ ಹಾವುಗಳನ್ನು ಹೆಡೆ ಹೆಚ್ಚಲ್ಲ. ಎಥಿಕಲ್ ರೆಸ್ಕ್ಯೂರ್ ಯಾರು ಇರ್ತಾರಲ್ಲ, ದೇ ಡೋಂಟ್ ಪ್ಲೇ ವಿತ್ ಸ್ನೇಕ್ಸ್. They just go, put it to the bag and they will come and give some awareness and informations to the people. So how you identify the cobra? Hey, identify matter. Okay, one is good. Then The color. okay, the color combination. Okay. Okay. And from the scales. Scales next ಬರುತ್ತೆ. ಓಕೆ, ಸೊ ಇದು ಏನಿಲ್ಲ ಅಂದ್ರೂ ಒಂದು 3 to 5 ಏನದು ಅಡಿವರೆಗೂ ಬೆಳೆಯುತ್ತೆ. ಸೊ ವಿಲ್ ಬಿ ಹ್ಯಾವಿಂಗ್ ಲೈಕ್ ಮೋರ್ ದ್ಯಾನ್ ಮೀ ಆಕ್ಚುಲಿ, ಮೋರ್ ದೆನ್ ಮೈ ಲೆಂತ್. ಸೊ ಅಂಥ ಕೋಬ್ರಾಗಳನ್ನು ರೆಸ್ಕ್ಯೂ ಆಗಿದೆ ಅಂಡ್ ದೇ ಆರ್ ಅಬೌಟ್ ಲೈಕ್ 10 or 12 ಇಯರ್ಸ್ ಓಲ್ಡ್ ಕೋಬ್ರಾಸ್. ಅಷ್ಟು ಲೆಂತ್ ಇದೆ, ಅಷ್ಟು ಸೈಜ್ ಇದೆ ಅಂದ್ರೆ. ಸೊ ಒಂದು 10 ಇಯರ್ಸ್ ಅಂತೂ ದಾಟೇ ಇರುತ್ತೆ. ಓಕೆನಾ? ಅಂಡ್ ಇಟ್ ಕ್ಯಾರೀಸ್ ದ ನ್ಯೂರೋಟಾಕ್ಸಿಕ್ ವೆನಮ್. ಓಕೆ, ವಾಟ್ ಡು ಯು ಮೀನ್ ಬೈ ನ್ಯೂರೋಟಾಕ್ಸಿಕ್ ವೆನಮ್ ಅಂದ್ರೆ ದ ವೆನಮ್ ಇಟ್ ಕ್ಯಾರೀಸ್ ದಟ್ ಡೈರೆಕ್ಟ್ಲಿ ಅಫೆಕ್ಟ್ಸ್ ದ ನರ್ವಸ್ ಸಿಸ್ಟಮ್ ಆಫ್ ದ ಬಾಡಿ. ಓಕೆ, ಸೊ ಈಗ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಂದು ಕೋಬ್ರಾ ಬಂದು ನನ್ನ ಕೈಗೆ ರೆಸ್ಕ್ಯೂ ಮಾಡ್ಬೇಕಾದ್ರೆ ಇಲ್ಲಿ ಬೈಟ್ ಆಯ್ತು ಅಂದ್ರೆ ನನಗೆ ಆ ಜಾಗ ಕೊಳೆಯಲ್ಲ. ಓಕೆನಾ? ಅದ್ರ ಬದಲು ಈ ಹ್ಯಾಂಡ್ ನಂದು ಪ್ಯಾರಲೈಸ್ ಆಗುತ್ತೆ. ಈ ಪಾರ್ಟ್ ಏನಿದೆ ನಂದು ಪ್ಯಾರಲೈಸ್ ಆಗುತ್ತೆ. ಅಫ್ಕೋರ್ಸ್ ಗಾಯ ಆಗುತ್ತೆ, ವಾಸಿ ಆಗುತ್ತೆ, ಬಟ್ ಇಟ್ ಪ್ಯಾರಲೈಸಸ್. ಓಕೆ, in some extent it also carries some myotoxic venom also. Muscles ಗೆ ಟ್ರ್ಯಾಪ್ ಮಾಡುವಂತ ವೆನಮ್ಸ್ ಕೂಡ ಇದು ಸ್ಪೆಕ್ಟಕಲ್ ಕೋಬ್ರಾ ಕ್ಯಾರಿ ಮಾಡುತ್ತೆ. ಅಂಡ್ ಬಿಹೇವಿಯರ್ ಬಂದ್ರೆ ಮೇನ್ ಸ್ಪೆಕ್ಟಕಲ್ ಕೋಬ್ರಾ ಬಿಹೇವಿಯರ್ ಏನಪ್ಪಾ ಅಂದ್ರೆ ಹಿಸ್ ಮಾಡೋದು. ಹಾವನ್ನ ನೋಡಿನೇ ಹಾವಿದೆ ಅಂತ ಕಂಡುಹಿಡಿಯೋ ಅವಶ್ಯಕತೆ ಇಲ್ಲ. ಸೊ ಅದು ಸಿಟ್ಟಲ್ಲಿದ್ರೆ ಎಲ್ಲರೂ ಅಡ್ಕೊಂಡು ಕೂತಿದ್ರು ಹಿಸ್ ಸೌಂಡ್ ಆಗ್ತಾ ಇರುತ್ತೆ. ಸೊ ಆ ಹಿಸ್ ಸೌಂಡ್ ಇಂದ ಓ ಇಲ್ಲಿ ಹಾವಿದೆ. ಸೋ ಮೆನಿ ಪೀಪಲ್ ಗೆಸ್ ಅಂಡ್ ಕಾಲರ್ಸ್ ಅಂಡ್ ದಟ್ ಗೆಸ್ ವರ್ಡ್ ಇನ್ ದ ರೈಟ್ ಫಾರ್ಮ್. ಆಕ್ಚುಲಿ ನಾವು ಹೋದಾಗ ಅಲ್ಲಿ ಹಿಸ್ ಮಾಡ್ತಿದ್ರೆ ಹಾವಿದೆ ಅನ್ಸುತ್ತೆ ಅಂತಾರೆ, ಅಲ್ಲಿ ಹೋಗಿರ್ತೀವಿ ಹಾವಿರುತ್ತೆ. ಸೊ ಅದಿವಾಗ ಜನಕ್ಕೆ ಗೊತ್ತಾಗ. ಅಲ್ಲಿಗೆ ಸ್ಟೋರೇಜು ಡಮ್ಮರು ಟ್ರೈಪೋಡಿಗೆ ಫೋನ್ನ ಇಟ್ಟು ಹೋಗಿದ್ದೆ ಮಾಡೋಕ್ಕೆ, ಬಟ್ ಸ್ಟೋರೇಜ್ ಇದಾಗಿ ಅಲ್ಲೇ ವಿಡಿಯೋ ನಿಂತೋಗಿದೆ. ಆ್ಯಕ್ಚುಲಿ ಸೆಮಿನಾರ್ ಇಟ್ ವೆಂಟ್ ಲೈಕ್ ಒನ್ ಆ್ಯಂಡ್ ಹಾಫ್ ಆನ್ ಅವರ್ ಆ್ಯಕ್ಚುಲಿ, ಬಟ್ ಫಾರ್ಚುನೇಟ್ಲಿ ರೆಕಾರ್ಡ್ ಆಗಲಿಲ್ಲ. ಆಮೇಲೆಲ್ಲ ಮುಗಿಸಾದ್ಮೇಲೆ ಬಂದು ನೋಡಿದ್ರೆ ಯಾವಾಗೋ ಹೋಗಿ ಮಣ್ಣು ಮುಕ್ಕಿದೆ. ಸೊ ಯಾ, ಸೊ ನಿಮಗೇನು ಎಕ್ಸ್ಪ್ಲನೇಷನ್ ಸಿಕ್ತು, ಜಸ್ಟ್ ಒಂದು ನಾಗರಾವ್ ಸಿಕ್ತು. ಸೊ ಅಷ್ಟೇ. ನೆಕ್ಸ್ಟ್ ಯಾವಾಗಾದ್ರು ಕಂಪ್ಲೀಟ್ ವಿಡಿಯೋ ಮಾಡಿದ್ರೆ ಪೋಸ್ಟ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.